ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಬಾಲ ವಾಪಸ್ ಬಂದಿದ್ದು ನೋಡಿ ಕಾವೇರಿ ಮತ್ತು ಸತ್ಯ ಬಂದು, ನಿನಗೆ ಹೇಳಿದ್ದೆ ತಾನೇ ಮತ್ತೆ ಬರಬಾರ್ದು ಅಂತ, ಮತ್ತೆ ಯಾಕೆ ಬಂದೆ ಅಂತ ಜೋರು ಮಾಡ್ತಿರ್ತಾರೆ ಸತ್ಯ ಮತ್ತು ಇಲ್ಲಿ ಕಾವೇರಿ. ಬಾಲ ಇದ್ದವನು, ನಾನು ಬೇಕು ಅಂತ ಬರಲಿಲ್ಲ ಕಾವೇರಿ, ನಿಂದು ಕಿವಿದು ನನ್ನ ಹತ್ರನೇ ಉಳಿದಿತ್ತು, ಹಾಗಾಗಿ ನಿನಗೆ ಕೊಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ. ಈ ಕಡೆ ಸತ್ಯ ಬಾಲನಿಗೆ, ನೋಡು ಬಾಲ, ಈ ಥರ ಏನಾದ್ರು ನೆವ ಇಟ್ಕೊಂಡು ಇನ್ನೂ ನಮ್ಮ ಮನೆ ಹತ್ರ ಎಲ್ಲ ಬರೋಕ್ಕೆಲ್ಲ ಹೋಗಬೇಡ ಅಂತ ಹೇಳಿ ಆ ಕಡೆ ಬಾಲನ ಕಳಿಸ್ಬಿಡ್ತಾರೆ. ಇಲ್ಲಿ ಕಾವೇರಿ ಮತ್ತು ಸತ್ಯ ಬಂದು ಕೂತ್ಕೊಂಡು ಕೂತಿರುವಾಗ ಸರಳ ಬಂದು, ಕಾವೇರಿ ಕುಡಿಯೋಕ್ಕೆ ನೀರು ತಗೋ, ತುಂಬ ಸುಸ್ತಾಗಿರ್ತೀಯ ಬೇರೆ ಅಂತ ಕುಡಿಯೋಕ್ಕೆ ಸರಳ ನೀರು ಕೊಡ್ತಾಳೆ. ಇಲ್ಲಿ ರಾಣಿ ಅಂತೂ ಪ್ರಶ್ನೆ ಮಾಡ್ತಿರ್ತಾಳೆ, ಅಮ್ಮ ನೀನು ಎಲ್ಲಿಗಮ್ಮ ಹೋಗಿದ್ದೆ, ನಿನ್ನನ್ನು ಯಾರು ಕರ್ಕೊಂಡು ಹೋಗಿದ್ದು, ಮತ್ತು ಯಾರು ನಿನ್ನ ವಾಪಸ್ ಕರ್ಕೊಂಡು ಬಂದಿದ್ದು ಅಂತ 108 ಪ್ರಶ್ನೆ ಕೇಳ್ತಿರ್ತಾರೆ. ಸತ್ಯ ಹೇಳ್ತಾನೆ, ನೋಡು ಕಾವೇರಿ, ಇನ್ನು ರಾಣಿ ಹತ್ರ ಮುಚ್ಚುಮರೆ ಮಾಡೋದು ಸರಿಯಾಗಲ್ಲ, ಏನು ಸತ್ಯ ಉಂಟೋ ರಾಣಿ ಹತ್ರ ಇವತ್ತೆಲ್ಲ ವಿಚಾರ ಹೇಳಿಬಿಡು ಅಂತ ಹೇಳ್ತಾನೆ. ಈ ಕಡೆ ಕಾವೇರಿಗೆ ಗಾಬರಿ ಆಗುತ್ತೆ, ಅಣ್ಣ ಯಾಕೆ ಹಿಂಗೆ ಹೇಳ್ತಿದ್ದಾನೆ ಅಂತ. ಇಲ್ಲಿ ಪುಟ್ಟಕ್ಕ ಮತ್ತು ಸರಳ ಮಾತ್ರ ಭಾರಿ ಖುಷಿಲಿರ್ತಾರೆ. ನೋಡು ಸರಳ, ಇವತ್ತು ರಾಣಿಗೆ ಎಲ್ಲ ಗೊತ್ತಾಗ್ಬಿಡುತ್ತೆ, ಅವ್ರ ಅಪ್ಪ ಯಾರೋ, ಅವರಮ್ಮ ಯಾಕೆ ಇಷ್ಟು ದಿನ ಅಪ್ಪನಿಂದ ದೂರ ಇದ್ದರು ಎಲ್ಲ ಹೇಳ್ತಾರೆ. ಒಂದಂತೂ ನಿಜ, ರಾಣಿ ಮತ್ತು ಕಾವೇರಿ ಈ ಮನೆಯಿಂದ ಹೋಗೋದಂತೂ ಕನ್ಫರ್ಮ್ ಅಂತ ಅವರಿಬ್ಬರು ಖುಷಿಯಾಗಿ ಮಾತಾಡ್ತಿರ್ತಾರೆ. ಅಂದರೆ ಎಲ್ಲಿ ಕಾವೇರಿ ಎಲ್ಲ ವಿಚಾರ ಹೇಳಿಬಿಡ್ತಾಳಲ್ಲ ರಾಣಿಗೆ, ಅದು ಗೊತ್ತಾಗಿ ಅವರಿಬ್ಬರು ಬಾಲನ ಜೊತೆ ಹೋಗ್ತಾರೆ ಅಂತ ಈ ಕಡೆ ಖುಷಿಯಾಗಿರ್ತಾರೆ. ಇಲ್ಲಿ ಕಾವೇರಿ ರಾಣಿನ ಕರೆದು ಕೂರಿಸ್ಕೊಂಡು, ನಾನು ನಿನಗೆ ಇವತ್ತೆಲ್ಲ ಉತ್ತರ ಹೇಳ್ತೀನಿ, ಆದರೆ ನೀನು ಮತ್ತೆ ಗಡಿ ಪ್ರಶ್ನೆ ಮಾಡಬಾರ್ದು ಅಂತ ಕೇಳ್ತಾರೆ. ರಾಣಿ ಇದ್ದವಳು, ಸರಿ ಅಮ್ಮ, ನಾನೇನು ಪ್ರಶ್ನೆ ಕೇಳಲ್ಲ, ನೀನು ಹೇಳಮ್ಮ ಅಂದಾಗ, ನೋಡು ಕಂದ, ನಾನು ನಿನಗೆ ಕೃಷ್ಣ ಮತ್ತು ದೇವಕಿ ಕತೆ ಹೇಳಿದ್ದೀನಿ ತಾನೆ ಅಂತ ಕೇಳ್ತಾಳೆ. ಹೌದಮ್ಮ, ನೀನು ತುಂಬ ಸಲ ನನಗೆ ಹೇಳಿದೀಯಲ್ಲ ಅಂದಾಗ, ದೇವಕಿ ಏನು ತಪ್ಪು ಮಾಡದೆ ಸೆರೆವಾಸ ಅನುಭವಿಸಿದ್ಲು, ಹಾಗೆಯೇ ನನಗೂ ಹಾಗೆ ನಾನು ಏನು ತಪ್ಪು ಮಾಡದೆ ಶಿಕ್ಷೆ ಅನುಭವಿಸಿದ್ದೀನಿ ಅಂತ ಹೇಳ್ತಾಳೆ. ಆವಾಗ ರಾಣಿ ಇದ್ದವಳು, ಯಾಕಮ್ಮ, ಯಾಕೆ ಆ ಥರ ಆಯಿತು ಅಂದಾಗ, ನೋಡು ಕಂದ, ದೇವಕಿ ಕೃಷ್ಣನಮ್ಮ, ಕೃಷ್ಣ ಯಾರು, ದೇವರು ಅಮ್ಮನಿಗೇ ಕಷ್ಟ ತಪ್ಪಲಿಲ್ಲ, ಅಂಥದ್ರಲ್ಲಿ ನಾವು ಮನುಷ್ಯರು ಅಲ್ವಾ, ನಮಗೆ ಕಷ್ಟ ತಪ್ಪುತ್ತಾ ಹೇಳು ನೋಡೋಣ. ದೇವರು ಕಷ್ಟ ಕೊಟ್ಟರೆ ಕಷ್ಟ ಮೇಲಿಂದ ಮೇಲೆ ಕಷ್ಟ ಕೊಡ್ತಾನೆ ಇರ್ತಾನೆ. ಹಾಗಾಗಿ ದೇವರಿಗೆ ಕಷ್ಟ ತಪ್ಪಿಲ್ದಿರುವಾಗ ಇನ್ನು ನಾವೆಲ್ಲ ಯಾವ ಲೆಕ್ಕ ಹೇಳು ಅಂತ ಕೇಳಿದಾಗ, ರಾಣಿ ಮತ್ತೆ ಹೇಳ್ತಾಳೆ, ಹಾಗಾದರೆ ನೀನು ಈ ಥರ ಕಷ್ಟ ಅನುಭವಿಸೋಕೆ ಯಾರಮ್ಮ ಕಾರಣ ಅಂದಾಗ, ನೋಡು, ನಾನು ನಿನಗೆ ಅವಾಗೇ ಹೇಳಿದ್ದೆ ಪ್ರಶ್ನೆ ಮಾಡಬಾರ್ದು ಅಂತ. ಸರಿ ಆಯಿತು ಅಮ್ಮ ಅಂದಾಗ, ನೋಡು, ನಾನೇನು ತಪ್ಪು ಮಾಡಿಲ್ಲ ಅಂತ ಒಂದಲ್ಲ ಒಂದು ದಿನ ಸಾಬೀತಾಗೇ ಆಗುತ್ತೆ, ಅಲ್ಲಿ ತನಕ ನಾವು ತಾಳ್ಮೆಯಿಂದ ಕಾಯಬೇಕು. ಹಾಗೆ ಈ ಹೊರಗೆ ನಾನು ಬಂದಾಗ ತುಂಬ ಜನಕ್ಕೆ ನಾನೀಗ ಜೈಲಿಂದ ಬಂದಿದ್ದು ಇಷ್ಟ ಇಲ್ಲ, ಹಾಗಾಗಿ ಅವ್ರು ನನಗೆ ತೊಂದರೆ ಮಾಡ್ತಿದ್ದಾರೆ ಅಂತ ನಾಜೂಕಾಗಿ ಹೇಳ್ತಾಳೆ. ಆವಾಗ ಸರಳ ಇದ್ದವಳು, ನೋಡಮ್ಮ, ಇವಳು ಎಲ್ಲ ಸತ್ಯ ಹೇಳ್ತಾಳೆ ಅಂತ ನೋಡಿದರೆ ಇವಳು ಮಾತ್ರ ಬಾಲನ ವಿಚಾರ ಬಿಟ್ಟು ಬೇರೆ ಎಲ್ಲ ಹೇಳಿದ್ಲು ಅಂತ ಹೇಳ್ತಾಳೆ. ಆವಾಗ ಪುಟ್ಟಕ್ಕ ಇದ್ದವಳು, ಬಿಡು ಕಾವೇರಿ ಬುದ್ಧಿವಂತೆ, ಮಗಳು ಇನ್ನೇನು ಪ್ರಶ್ನೆ ಕೇಳಬಾರ್ದು ಅಂತ ನಾಜೂಕಾಗಿ ಅವಳು ತಪ್ಪಿಸ್ಕೊಂಡ್ಳು, ಆದರೆ ನಾನು ಬಿಡ್ತೀನಾ, ನಾಳೆ ನೋಡು ಕಾವೇರಿ ಬಾಯಿಯಿಂದನೇ ಅವನಪ್ಪ ಯಾರು ಅಂತ ಗೊತ್ತಾಗಬೇಕು, ಹಾಗೆ ನಾನು ಮಾಡ್ತೀನಿ ಅಂತ ಪುಟ್ಟಕ್ಕ ಇಲ್ಲಿ ಹೇಳ್ತಾಳೆ. ಈ ಕಡೆ ವರ್ಧ ಮಾತ್ರ ನನಗೆ ಯಾರು ಹೊಡೆದಿರ್ಬೋದು ಅಂತ ಭಾರಿ ಚಿಂತೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಈ ಕಡೆ ಬಾಲ ಬರ್ತಾನೆ. ಬಾಲ ಬಂದು ವರ್ಧ ನೋಡಿದ ತಕ್ಷಣ, ಹೇಗಾರು ಬಾಲನಿಗೆ ಗೊತ್ತಿರುತ್ತೆ ನಾನೇ ವರ್ಧನಿಗೆ ಹೊಡೆದಿದ್ದು ಅಂತ, ಆದರೂ ಯಾಕೆ ಬಾಸು ತುಂಬ ಬೇಜಾರಲ್ಲಿದ್ದೀರಾ ಅಂತ ಅವ್ನ ಕೆನ್ನೆ ನೋಡ್ತಾನೆ. ಏನು ಬಾಸು, ತುಂಬ ಗಾಯ ಆಗಿದೆ, ಆಯಿಲ್ಮೆಂಟ್ ಹಚ್ಚೋದಲ್ಲ, ತಡೀರಿ ಫಸ್ಟ್ ಏಡ್ ಮಾಡ್ತೀನಿ ಅಂತ ಹೋಗಿ ಫಸ್ಟ್ ಏಡ್ ಕಿಟ್ನ ತಂದು ಆಯಿಲ್ಮೆಂಟ್ನ ವರ್ಧನಿಗೆ ಹಾಕ್ತಾ ಇರ್ತಾನೆ. ಆವಾಗ ಕೇಳ್ತಾನೆ ಬಾಲ, ಬಾಸು ಯಾರೋ ನಿಮಗೆ ಸರಿಯಾಗಿ ಹೊಡೆದಿದ್ದಾರೆ, ಯಾರಿರ್ಬೋದು ಅಂತ ಕೇಳ್ತಾನೆ. ಈ ಕಡೆ ವರ್ಧನಿಗೆ ಆಶ್ಚರ್ಯ ಆಗುತ್ತೆ, ಬಾಲ ನನಗೆ ಹೊಡೆದಿದೆ ಅಂತ ಹೆಂಗೆ ಗೊತ್ತಾಯಿತು ನಿನಗೆ, ಇದು ಯಾರೋ ಹೊಡೆದಿದ್ದು ಅಂತಲೇ ಹೇಳ್ತಿದ್ಯಲ್ಲ ಅಂತ ಕೇಳಿದಾಗ ಬಾಲನಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿರಲ್ಲ. ಆವಾಗ, ಅಲ್ಲ ಬಾಸು ಹಿಂಗೆ ಹೇಳ್ತಿರಲ್ಲ, ನಾನು ಇದಕ್ಕಿಂತ ಮುಂಚೆ ಹೊಡೆದಾಟ ಬಡ್ದಾಟ ಅಂತ ಮಾಡ್ತಿದ್ದೆ, ನನಗೆ ಹೊಡೆದ್ರೆ ಹೆಂಗೆ ಗಾಯ ಆಗಿರುತ್ತೆ, ಬಿದ್ದರೆ ಹೆಂಗೆ ಗಾಯ ಆಗಿರುತ್ತೆ ಅಂತ ನನಗೆ ಗೊತ್ತಿರಲ್ವಾ, ಈ ಪೆಟ್ಟು ಯಾರ ಸರಿಯಾಗಿ ನಿಮಗೆ ಹೊಡೆದಿರೋದೆ ಅಂತ ಅನ್ನಿಸ್ತಿದೆ. ಅಲ್ಲ ಬಾಸು, ನೀವೊಂದು 4 ಜನಕ್ಕೆ ಒಳ್ಳೆ ಕೆಲಸ ಮಾಡೋರು, ನಿಮಗೆ ಹೊಡೆದಿದ್ದಾರೆ ಅಂದರೆ ಏನಾಯಿತು ಬಾಸು ಅಂತ ಕೇಳ್ತಾನೆ. ಆವಾಗ, ಏನೂ ಇಲ್ಲ ಬಿಡು, ಅಲ್ಲ ಬಾಸು, ನಿಮಗೆ ಹೊಡೆದಿದ್ದೀನಲ್ಲ ಅವನು ನನ್ನ
ಅವನಂತೂ ನಾನು ಸುಮ್ಮನೆ ಬಿಡಲ್ಲ. ಅವ್ನು ಎಲ್ಲಿದ್ರೂ, ಅವನು ಪಾತಾಳದಲ್ಲಿದ್ರೂ ನಾನು ಅವನನ್ನು ಹಿಡಿದು ನಿಮ್ಮ ಮುಂದೆ ತಂದೆ ತರ್ತೀನಿ ಬಾಸು ಅಂತ ಹೇಳ್ತಾನೆ. ಸರಿ ಬಿಡು ಅದೆಲ್ಲ ಅಂತ ಅವನು ಬಾಲನ ಕೈನ ನೋಡ್ತಾನೆ. ಯಾಕಂದರೆ ಬಾಲನ ಕೈಗೆ ಪೆಟ್ಟಾಗಿರುತ್ತೆ. ಯಾವುದ್ರ ಪೆಟ್ಟು ಅಂದರೆ ವರ್ಧನಿಗೆ ಹೊಡೆದಿರ್ತಾನಲ್ಲ ಆ ಗಾಯ ಬಾಲನಿಗೆ ಆಗಿರುತ್ತೆ. ವರ್ಧ ಕೇಳ್ತಾನೆ, ಬಲ ಇದೇನು ಗಾಯ ಆಗಿದೆ ಅಲ್ಲ ಅಂದಾಗ, ಅಯ್ಯೋ ನೋಡಿ ಬಾಸು ನಾನು ಅದೇನು ಅಂತ ನೋಡೇ ಇಲ್ಲ, ನೋಡಿ ಈಗನೇ ನೋಡ್ತಿರೋದು, ಎಲ್ಲ ಹೊರಗೆಲ್ಲ ತಾಗಿರಬೇಕು, ಇರಲಿ ಬಾಸು ನಾನಿನ್ನು ಬರ್ತೀನಿ, ಟೈಮ್ ಆಯಿತು. ಆದರೆ ಬಾಸು ನೆಕ್ಸ್ಟು ಅವ್ನು ಯಾವ ಕಾರಣಕ್ಕೂ ಮತ್ತೆ ಬಂದು ನಿಮಗೆ ತೊಂದರೆ ಮಾಡಿರ್ಬೋದು, ಸ್ವಲ್ಪ ಜೋಪಾನಾಗಿರಿ ಅಂತ ಹೇಳಿ ಈ ಕಡೆ ಹೊರಟ್ಬಿಡ್ತಾನೆ ಬಾಲ. ಆದರೆ ವರ್ಧನಿಗೆ ಬಾಲನ ಮೇಲೆ ಒಂದು ಡೌಟು ಬರ್ತಾನೆ ಇರುತ್ತೆ. ಯಾಕಂದರೆ ಅವನು ನನಗೆ ಹೊಡೆದಿರ್ಬೋದು, ಅವನು ನಡ್ಕೊತಿರೋ ರೀತಿ ನೋಡಿ ವರ್ಧನಿಗೆ ಡೌಟ್ ಬಂದಿರುತ್ತೆ ಬಾಲನ ಬಗ್ಗೆ. ಈ ಕಡೆ ರೌಡಿನ ಕರೆದು, ನೋಡು ಬಾಲನ ಮೇಲೆ ಒಂದು ಕಣ್ಣಿಟ್ಟಿರು, ಬಾಲ ಎಲ್ಲಿಗೆ ಹೋಗ್ತಾನೆ, ಯಾರ ಜೊತೆ ಮಾತಾಡ್ತಾನೆ, ಪ್ರತಿಯೊಂದು ವಿಚಾರ ನನಗೆ ಗೊತ್ತಾಗಬೇಕು, ಇವತ್ತಿಂದ ಬಾಲನ ಮೇಲೆ ಒಂದು ಕಣ್ಣಿಡು ಅಂತ ಈ ಕಡೆ ರೌಡಿ ರುದ್ರನಿಗೆ ಹೇಳ್ತಾನೆ. ಈ ಕಡೆ ಮಣಿ ಹತ್ರ ಬಂದು ಬಾಲ ಥ್ಯಾಂಕ್ಸ್ ಹೇಳ್ತಾನೆ. ಮಣಿ, ನೀನೊಂದು ಫೋನ್ ಮಾಡಿ ಹೇಳಿದ್ರಿಂದ ನನಗೆ ಕಾವೇರಿನ ಕಾಪಾಡೋಕ್ಕಾಯ್ತು, ಇಲ್ಲಾಂದರೆ ನನಗೆ ಕಾವೇರಿನ ಕಾಪಾಡೋಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಮಣಿ ಇದ್ದನು, ನೋಡು ಬಾಲ, ನಾನು ಈಗಾಗಲೇ ನನ್ನ ತಂಗಿನ ಕಳ್ಕೊಂಡಿದ್ದೀನಿ, ಆದರೆ ಕಾವೇರಿಗೆ ಏನೂ ಆಗಬಾರ್ದು, ಹೇಗಾರು ಮಾಡಿ ಈ ವರ್ಧನಿಂದ ಕಾವೇರಿನ ಕಾಪಾಡಬೇಕು. ಅದೂ ಅಲ್ಲದೆ ಈ ವರ್ಧ ಈಗ ಸುಮ್ಮನೆ ಇರಲ್ಲ, ಮತ್ತೆ ಯಾವುದೇ ರೀತಿ ತೊಂದರೆ ಕೊಡ್ತಾನೆ. ಹಾಗಾಗಿ ನೀನು ಕಾವೇರಿ ಮೇಲೆ ಒಂದು ಕಣ್ಣಿಟ್ಟಿರು, ಅವಳನ್ನ ಹೇಗಾರು ಜೋಪಾನ ಮಾಡು ಅಂತ ಹೇಳ್ತಾರೆ. ಸರಿ ಮಣಿ, ನಾನು ಅವಳನ್ನ ನೋಡ್ಕೊಳ್ತೀನಿ. ನೋಡು ಅವನೊಬ್ಬನಿಂದ ನನ್ನ ತಂಗಿ ಸತ್ತೋದ್ಲು, ನೀನು ಕಾವೇರಿ ದೂರ ಆಗಂಗಾಯ್ತು, ನನ್ನ ಪರಿಸ್ಥಿತಿ ಹೀಗಾಯಿತು. ಹೀಗಿರುವಾಗ ನಾವು ಅವನನ್ನು ಸುಮ್ಮನೆ ಬಿಡಬಾರ್ದು, ನಮ್ಮ ಜೀವನ ಇಷ್ಟು ಹಾಳಾಗೋಕ್ಕೆ ಕಾರಣ, ನಾವು ಈ ಕಷ್ಟಪಡ್ತಿರೋಕ್ಕೆ ಮೂಲ ಕಾರಣನೇ ಆ ವರ್ಧ, ಅವನನ್ನಂತೂ ಸುಮ್ಮನೆ ಬಿಡಬಾರ್ದು ಅಂತ ಮಣಿ ಹೇಳ್ತಾನೆ. ಅದು ಅಲ್ಲದೆ ಮಣಿ ಬಾಲನ ಕೇಳ್ತಾನೆ, ನೀನೀಗ ಒಳ್ಳೆಯವನಾಗಿರೋದು ಹೇಳಿದ್ಯಾ ಕಾವೇರಿಗೆ ಅಂದಾಗ, ಇಲ್ಲ ಮಣಿ ನಾನು ಹೇಳಲಿಲ್ಲ, ಯಾಕಂದರೆ ನಾನು ಹೇಳಿದ್ರೂ ಅವಳು ನಂಬಲ್ಲ, ಅವಳಿಗೆ ನಾನು ಅಷ್ಟು ಹಿಂಸೆ ಮಾಡಿದ್ದೀನಿ, ಹಾಗಾಗಿ ಅವಳು ಯಾವ ಕಾರಣಕ್ಕೂ ನನ್ನನ್ನು ನಂಬಲ್ಲ. ಅದು ಅಲ್ಲದೆ ಅವಳು ಕರುಳು ಬಳ್ಳಿನೇ ನಾನು ಕೊಂದಿದ್ದೀನಿ ಅಂತ ಹೇಳ್ತಾನೆ. ಏನು ಹೇಳ್ತಿದ್ಯಾ ಬಾಲ ಅಂತ ಮಣಿ ಕೇಳ್ತಾನೆ. ಹೌದು, ನಮ್ಮಿಬ್ಬರಿಗೆ ಪ್ರೀತಿಯ ಸಂಕೇತವಾಗಿ ಮಗು ಆಗಿತ್ತು, ಆದರೆ ಆ ಮಗು ಭೂಮಿಗಿಂತ ಬರೋದಕ್ಕಿಂತ ಮುಂಚೆನೇ ಸತ್ತೋಗಿದೆ, ಅದಕ್ಕೆ ಮೂಲ ಕಾರಣ ನಾನೇ, ಹಾಗಾಗಿ ಕಾವೇರಿ ಯಾವ ಕಾರಣಕ್ಕೂ ನನಗೆ ಕ್ಷಮಿಸಲ್ಲ ಅಂತ ಬಾಲ ಹೇಳ್ತಾನೆ. ಈ ಕಡೆ ಮಣಿ ಇದ್ದವನು, ಹೌದು ಹೆಂಗಸರು ಯಾವುದನ್ನಾರು ತಡ್ಕೊಳ್ತಾರೆ, ಆದರೆ ತನ್ನ ಕರುಳು ಬಳ್ಳಿನ ಯಾರು ಸಾಯಿಸಿಬಿಟ್ರೆ ಅಥವಾ ಅದರಿಂದ ತೊಂದರೆ ಆದರೆ ಮಾತ್ರ ಅವ್ರು ಯಾವ ಕಾರಣಕ್ಕೂ ಕ್ಷಮಿಸಲ್ಲ ಅಂತ ಈ ಕಡೆ ಮಣಿ ಬಾಲಂಗೆ ಹೇಳ್ತಾನೆ. ಅದು ಅಲ್ಲದೆ ಮಣಿ ಹೇಳ್ತಾನೆ, ನೋಡು ನಾವು ಕಾವೇರಿನ ಕಾಪಾಡಬೇಕು ಅಂದರೆ ಆ ಪೆನ್ ಡ್ರೈವ್ ಸಿಗಲೇಬೇಕು, ಆ ಪೆನ್ ಡ್ರೈವ್ ಹೇಗಾರು ಮಾಡಿ ಹುಡುಕಬೇಕು ಬಾಲ, ಅದರಿಂದ ಒಂದೇ ನಾವು ವರ್ಧನೆ ನನ್ನ ತಂಗಿನ ಸಾಯಿಸೋದು ಅಂತ ಇರೋ ಸಾಕ್ಷಿ, ಅದನ್ನು ಹೇಗಾರು ಮಾಡಿ ನೀನು ಕಂಡುಹಿಡು ಅಂತ ಹೇಳ್ತಾರೆ. ಈ ಕಡೆ ಸೀನು ಮತ್ತು ಕಾವೇರಿ ಸತ್ಯ ಮಾತಾಡ್ತಿರ್ತಾರೆ. ಆವಾಗ ಸೀನು ಹೇಳ್ತಾರೆ, ನೀವು ಇವತ್ತು ಕಾವೇರಿಗೆ ಎಲ್ಲ ವಿಚಾರ ಹೇಳಬೇಕಿತ್ತು, ಯಾಕಂದರೆ ಅವಳಿಗೆ ತಿಳ್ಕೊಳ್ಳೋ ಅಧಿಕಾರ ಉಂಟು, ಇವತ್ತಲ್ಲ ನಾಳೆ ಅಪ್ಪನ ಬಗ್ಗೆ ಗೊತ್ತಾಗೇ ಆಗುತ್ತೆ ತಾನೆ. ಅದು ಅಲ್ಲದೆ ಅವಳು ದಿನದಿಂದ ದಿನಕ್ಕೆ ಪ್ರಶ್ನೆಗಳನ್ನ ಹೆಚ್ಚು ಮಾಡ್ತಿದ್ದಾಳೆ ಅಂದಾಗ ಕಾವೇರಿ ಹೇಳ್ತಾರೆ, ಯಾವ ಕಾರಣಕ್ಕೂ ಗೊತ್ತಾಗಬಾರ್ದು, ಗೊತ್ತಾದರೆ ಅವಳ ಪ್ರಾಣಕ್ಕೆ ಅಪಾಯ ಇರೋದು, ಹಾಗಾಗಿ ಈ ಸತ್ಯ ನಾನು ಹೇಳಲಿಲ್ಲ. ಈಗ ಅವಳು ಹೇಗೋ ನೆಮ್ಮದಿಯಾಗಿದ್ದಾಳೆ, ಆದರೆ ಅವಳನ್ನ ನಾನು 10 ವರ್ಷ ಕಾಪಾಡ್ಕೊಂಡಿದ್ದೀನಿ, ಹಾಗೆ ಮುಂದೆನೂ ಕಾಪಾಡ್ಕೋಬೇಕು ಅಂತ ಹೇಳ್ತಾನೆ. ಈ ಕಡೆ ಸತ್ಯ ಇದ್ದನು, ಅಲ್ಲ ಕಾವೇರಿ, ನಿನ್ನನ್ನು ಬಾಲನೇ ಕಾಪಾಡ್ದ ಅಂದರೆ ಬಾಲನೇ ನಿನ್ನನ್ನು ಕರ್ಕೊಂಡೋಗಿ ಬಾಲನೇ ನಿನ್ನನ್ನು ಕಾಪಾಡಿದ್ನ, ಏನಾಯಿತು ಅಂತ ಕೇಳಿದಾಗ ಈ ಕಡೆ ಕಾವೇರಿ ಹೇಳ್ತಾರೆ, ಅಣ್ಣ ನನ್ನನ್ನು ಕರ್ಕೊಂಡೋಗಿದ್ದು ಬಾಲ ಅಲ್ಲ ಅಣ್ಣ, ಆ ಕಡೆ ಈ ವರ್ಧನ ಯಾರು, ಅದೇ ಅಣ್ಣ, ನಾನು ಇವತ್ತು ಜೈಲಲ್ಲಿ ಶಿಕ್ಷೆ ಅನುಭವಿಸಿದ್ದೀನಲ್ಲ ಅದಕ್ಕೆ ಕಾರಣ ಆಗಿದ್ದು ಅವನೇ ಅಣ್ಣ, ಅವನ ಹೆಂಡತಿನ ಅವನ ಸ್ವಾರ್ಥಕ್ಕೆ ಕೊಲೆ ಮಾಡಿ ನನ್ನ ಮೇಲೆ ಹಾಕ್ತ, ಇಷ್ಟು ವರ್ಷ ನಾನು ನನ್ನ ಮಗಳು ತಪ್ಪು ಮಾಡಿಲ್ಲದೆ ಶಿಕ್ಷೆ ಅನುಭವಿಸೋಕ್ಕೆ ಕಾರಣ ಆಗಿದ್ದು ಆ ವರ್ಧನೆ ಅಣ್ಣ, ಅವನೇ ರೌಡಿಗಳನ್ನ ಕರೆಸಿ ನನ್ನನ್ನು ಕರ್ಕೊಂಡೋಗಿದ್ದು ಅಂತ ಹೇಳ್ತಾರೆ. ಹೌದಾ, ಆ ವರ್ಧ ಅನ್ನೋ ಹೆಸರು ಎಲ್ಲೋ ಕೇಳಿದ್ದೀನಿ ಅಂತ ಈ ಕಡೆ ಸತ್ಯ ಯೋಚನೆ ಮಾಡ್ತಾನೆ. ಆವಾಗ ಗೊತ್ತಾಗುತ್ತೆ ತೇಜು ಅಪ್ಪನೇ ವರ್ಧ ಅಂತ. ಅಯ್ಯೋ ರಾಣಿ,
ವರದ ಯಾರು ಗೊತ್ತಾ? ರಾಣಿ ಫ್ರೆಂಡು ತೇಜು ಅಂತ ಇದ್ದಾನೆ. ತೇಜು ಅಪ್ಪನೇ ಕಣೆ ರಾಣಿ ವರದ. ಇಷ್ಟು ಸಮಯ ನಮಗೆ ಗೊತ್ತೇ ಆಗಲಿಲ್ಲ. ಅದು ಅಲ್ಲದೆ ಆ ವರದ ಎಷ್ಟೋ ಸಲ ನಮ್ಮನೆಗೆ ಬಂದಿದ್ದಾರೆ. ತೇಜು ಬರ್ಡೇ ದಿನ ನಮ್ಮನೆಯವರು ಅವ್ರ ಮನೆಗೆ ಹೋಗಿದ್ದಾರೆ. ಅವರೆಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಅಂದಾಗ ಕಾವೇರಿ, ಅಯ್ಯೋ ಅಣ್ಣ ಏನು ಹೇಳ್ತಿದ್ದೀಯಾ? ಯಾವ ವಿಚಾರ? ಯಾರಿಂದ ನನ್ನ ಮಗಳನ್ನ ಇಷ್ಟು ಸಮಯ ಕಾಪಾಡ್ಕೊಳ್ತಾ ಬಂದನೋ? ಅವರಿಗೆಲ್ಲ ಅವ್ರ ಸುತ್ತಮುತ್ತನೇ ನನ್ನ ಮಗಳು ಸುತ್ತಮುತ್ತನೇ ಎಲ್ಲ ಇದ್ದಾರಲ್ಲಣ್ಣ. ಹೇಗಾರು ಮಾಡಿ ಅವರಿಂದ ನನ್ನ ಮಗಳನ್ನ ಕಾಪಾಡಬೇಕಣ್ಣ. ಅದು ಅಲ್ಲದೆ ನನ್ನ ಮಗಳನ್ನ ಹೇಗಾರು ಮಾಡಿ ಕಾಪಾಡಬೇಕಣ್ಣ. ಅವ್ನು ತುಂಬ ದುಷ್ಟ ಅಣ್ಣ. ಅವ್ನ ಸ್ವಾರ್ಥಕ್ಕೆ ಏನು ಬೇಕಾದ್ರೂ ಮಾಡ್ತಾನೆ ಅಂತ ಕಾವೇರಿ ಹೇಳ್ತಾರೆ. ಆವಾಗ ಸತ್ಯ ಮತ್ತು ಸೀನು ಹೇಳ್ತಾರೆ, ಇನ್ಯಾವ ಕಾರಣಕ್ಕೂ ನಾವು ರಾಣಿನ ಒಂಟಿಯಾಗಿ ಎಲ್ಲೂ ಬಿಡಬಾರ್ದು. ದೇವಸ್ಥಾನಕ್ಕೆ ಹೋದ್ರು, ಅವಳು ರೋಡಲ್ಲಿ ಹೋದ್ರು, ಎಲ್ಲಿ ಹೋದರೂ ಸಹ, ಸ್ಕೂಲಿಗೆ ಹೋದ್ರು ಅವಳ ಜೊತೆ ಯಾರು ಇರಬೇಕು. ಅವಳನ್ನ ನಾವಿನ್ನೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಈ ಕಡೆ ರಾಣಿ ಕಾವೇರಿ ಮತ್ತು ಸತ್ಯ ಇನ್ನೂ ಮಾತಾಡುವಾಗ ಕಾವೇರಿ ಸತ್ಯನಿಗೆ ಹೇಳ್ತಾರೆ, ಅಣ್ಣ ನನ್ನನ್ನು ವರ್ಧನಿಂದ ಕಾಪಾಡಿದೆ ಬಾಲ ಅಣ್ಣ. ಅದೂ ಅಲ್ಲದೆ ಬಾಲನಿಗೆ ಸರಿಯಾಗಿ ಹೊಡೆದು ನನ್ನನ್ನು ಕಾಪಾಡ್ದೆ ಅಂದಾಗ ಸತ್ಯನಿಗೆ ಆಶ್ಚರ್ಯ ಆಗುತ್ತೆ. ಏನು ಹೇಳ್ತಿದ್ಯಾ ಕಾವೇರಿ? ನೀನು ಹೇಳಿದರೆ ಅವನು ಬಾಸು ಅಂತ ಹೇಳ್ತಾನೆ, ಯಾವ ಕಾರಣಕ್ಕೂ ಬಾಸುನ ಬಿಟ್ಕೊಡಲ್ಲ ಅಂತ ನೀನೇ ಹೇಳಿದ್ಯಾ. ನೋಡಿದರೆ ಅವನಿಗೆ ಹೊಡೆದು ನಿನ್ನನ್ನು ಕಾಪಾಡಿದೆ ಅಂತ ಸತ್ಯ ಕೇಳ್ತಾನೆ. ಹೌದಣ್ಣ, ನನಗೂ ಆಶ್ಚರ್ಯ ಆಯಿತು. ನಾನು ನಿಜ ನಂಬಕ್ಕೆ ಸಾಧ್ಯ ಆಗಿಲ್ಲ, ನನ್ನನ್ನು ಅವನಿಂದ ಕಾಪಾಡಿಕೊಂಡು ಬಂದ ಅಂತ. ಆವಾಗ ಸತ್ಯ ಒಂದು ಮಾತು ಹೇಳ್ತಾನೆ, ಹಾಗಾದರೆ ಬಾಲ ಬದಲಾಗಿದ್ದಾನೇನಾ ಅಂತ ಹೇಳೋಕ್ಕೆ ಹೊರಟಿದ್ದಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.